ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರು ಮತ್ತು ಸತ್ಯದ ಪರ, ನ್ಯಾಯದ ಪರ, ಧರ್ಮದ ಪರ, SKDRP ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆಯ ವಿರುದ್ಧ ಹೋರಾಟ ಮಾಡುತ್ತಿರುವಂಥ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರವೀಂದ್ರ ಶೆಟ್ಟಿ ಮುಡಿಪು. ಇವತ್ತು ಧರ್ಮಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಸೇವಾ ಪ್ರತಿನಿಧಿ ಕಿರುಕುಳ ತಾಳಲಾರದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗ ಅವರು ಹಾಸ್ಪಿಟಲಲ್ಲಿದ್ದಾರೆ. SKDRP ಧಾರವಾಡ ಪ್ರಾದೇಶಿಕ ಕಚೇರಿ ಬೆಳಗಾವಿ ಜಿಲ್ಲೆ 1 ಕಿತ್ತೂರು ತಾಲೂಕಿನ ಕಳೆದ 12-13 ವರ್ಷದಿಂದ ಪ್ರಾಮಾಣಿಕವಾಗಿ SKDRPಯಲ್ಲಿ ಸಂಘದ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದ ಪ್ರೇಮ ರಾವುತ ಅವರಿಗೆ SKDRPಯಲ್ಲಿ ಜಿಲ್ಲೆಯ ಎಲ್ಲಿ ಪುಕ್ಕಟೆ ಸಿಗುತ್ತೋ ಅಲ್ಲಿ ಹೋಗಿ ತನ್ನ ಸಂಬಳ ಖರ್ಚು ಮಾಡದೆ ಬಿಟ್ಟಿ ತಿನ್ನುವ ಹಾಗೂ SKDRPಯಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳ ಬಗ್ಗೆ ಅಸಭ್ಯವಾಗಿ, ಸಭೆಯಲ್ಲಿ ಅಶ್ಲೀಲವಾಗಿ, ಬಾಯಿಗೆ ಬಂದಂತೆ ಮಾತನಾಡುವ, ಕಾರ್ಯಕ್ರಮದಲ್ಲಿ ಮಹಿಳೆಯರ ಜೊತೆಯಲ್ಲಿ ಡ್ಯಾನ್ಸ್ ಮಾಡುವ ಜಿಲ್ಲಾ ನಿರ್ದೇಶಕ ಸತೀಶ್ ನಾಯಕ್ ಹಾಗೂ ಈ ಹಿಂದೆ ಹೆಣ್ಣು ಮಕ್ಕಳ ಸವಾಸ ಮಾಡಿ ಅಮಾನತಿನಲ್ಲಿದ್ದು ಈಗ ಕಾಮುಕ ಹೆಣ್ಣು ಮಕ್ಕಳ ದಾಸ ರಸಿಕ ಕಿತ್ತೂರಿನ ಕಾಮುಕ ಯೋಜನಾಧಿಕಾರಿ ಯೋಗೀಶ್ BR ಅವರು SKDRPನೇ ಜೀವನ ಎಂದು ನಂಬಿದ ಸೇವಾ ಪ್ರತಿನಿಧಿ ಗಂಡನನ್ನು ಕಳೆದುಕೊಂಡ ತನ್ನ ಮಕ್ಕಳನ್ನು ಓದಿಸುತ್ತಾ ಉತ್ತಮವಾಗಿ ಎಷ್ಟು ಕೆಲಸ ಮಾಡಿದರೂ ಸಾಲುವುದಿಲ್ಲ ಎಂದು ಧಾರವಾಡದ ಪ್ರಾದೇಶಿಕ ಕಚೇರಿಯಲ್ಲಿ ಎಲ್ಲಿಗೂ ಹೋಗದೆ ಯಾವತ್ತೂ ಕುಳಿತಿರುವ ಪ್ರಾದೇಶಿಕ ನಿರ್ದೇಶಕಿ ದಯಶೀಲರ ಆದೇಶದ ಮೇರೆಗೆ ಕಚೇರಿಗೆ ಕರೆಸಿ ಹಿಗ್ಗಮುಗ್ಗ ಬೈದು ನಿಂದಿಸಿ ಇದರಿಂದ ಮನನೊಂದ ದಿನಾಂಕ 21/2/2026 ತನ್ನ ಬೆಳಗಾವಿ ಜಿಲ್ಲೆ 1 SKDRP ನಿರ್ದೇಶಕರಾಗಿದ್ದ ಸತೀಶ್ ನಾಯಕ್ ಮತ್ತು ಯೋಜನಾಧಿಕಾರಿ ಎಲ್ಲರೂ ಇವರಿಗೆ ಬಾಯಿಗೆ ಬಂದಂತೆ ಬೈದು ಇದನ್ನು ಮನನೊಂದ ಸಹಿಸಲಾರದೆ ಅವರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇವರ ಫೋಟೋ ಇನ್ನು ನನಗೆ 2 ದಿವಸದಲ್ಲಿ ಸಿಗ್ತದೆ. ಸಿಕ್ಕಿದ ಕೂಡಲೇ ಅವರ ಫೋಟೋವನ್ನು ಕೂಡ ದಯಶೀಲ ಮತ್ತು ಯೋಜನಾಧಿಕಾರಿ ಇವನು ಯೋಗೀಶ ಮತ್ತು ನಿರ್ದೇಶಕ ಸತೀಶ್ ನಾಯಕ್ ಅವ್ರದ್ದು ಫೋಟೋ ಈಗ 1-2 ದಿವಸದಲ್ಲಿ ಸಿಗ್ಬೋದು. ಸಿಕ್ಕಿದ ಕೂಡಲೇ ಅದನ್ನು ಕೂಡ ನಾನು ಯೂಟ್ಯೂಬಿಗೆ ಡೌನ್ಲೋಡ್ ಮಾಡ್ತೇನೆ. ಇದನ್ನು ಆದಷ್ಟು ಶೇರ್ ಮಾಡಿ. ಪಾಪ ಹೆಂಗಸು ಈಗ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಬೆಳಗಾವಿ ಹಾಸ್ಪಿಟಲಲ್ಲಿದ್ದಾರೆ. ಮೊನ್ನೆ ತುಂಬ ಸೀರಿಯಸ್ ಆಗಿದ್ದಾರೆ. ಆದರೂ ಕೂಡ ಇವರ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಅನಿಲ್ ಕುಮಾರ್ ಅವರ ಎಲ್ಲಿದ್ದೀರಾ ನೋಡಿ, ನಿಮ್ಮ ಸಂಸ್ಥೆಯಲ್ಲಿದ್ದ ಕೆಲಸ ಮಾಡುತ್ತಿರುವ ಪಾಪದವರಿಗೆ ಇಲ್ಲಿ ಜಾಗ ಇಲ್ಲ. ನಿಮ್ಮ ಸಂಸ್ಥೆಯಲ್ಲಿ ಎಲ್ಲ ಇದು ಹೆಣ್ಣು ಬಕಾಸುರರು, ಯಾರೊಟ್ಟಿಗೆ ಆಟ ಆಡ್ತಿರುವಂಥ ಹೆಣ್ಣು ಮಕ್ಕಳು, ಹೆಂಗಸರು. ದಯಶೀಲ ನಿಮ್ಮ ಇವನಿದ್ದಾನೆ ಸೀನಪ್ಪ ಮಾತಾಡಿ ಇದಕ್ಕೆ ಉತ್ತರ ಕೊಡಬೇಕೀಗ. ನಿನ್ನ ಸ್ಟೆಪ್ಪಿನಲ್ವ ಇವರು ನೋಡಿ ಈ ಥರ ಮಾಡಿದ್ದಾರೆ ಇವರಿಗೆ. ಇದೇನು ವಿಷಯ? ನೀನು ಇದ್ದವರ ಮೇಲೆಲ್ಲ ಕಂಪ್ಲೇಂಟ್ ಮಾಡ್ತೀಯಾ? ಇದು ಕಾಣುವುದಿಲ್ಲ ನಿಮಗೆ? ಎಲ್ಲಿದ್ದಿ ಸೀನಪ್ಪ? ಮಾತಾಡು ಈಗ, ಇದಕ್ಕೆ ಉತ್ತರ ಕೊಡು. ನೋಡು, ಅವರು ನಿನ್ನ ಇವರಿದ್ದಾರಲ್ಲ, ಯಾರು ದಯಶೀಲ, ಅವರು ಹೆಣ್ಣಲ್ವಾ? ಹೆಣ್ಣು ಈ ಥರ ಬೈಯುವಾಗ ಗೊತ್ತಾಗೋದಿಲ್ವಾ? ಹೆಣ್ಣು ಮಕ್ಕಳನ್ನು ನೋಡಿ ಬೈಬೇಕಲ್ವಾ? ಅವತ್ತು ಅವರನ್ನು ಸವಿತಾ ಅವರನ್ನು ಕೂಡ ಇದೇ ಥರ ಮಾಡಿದ್ದೀರಿ ನೀವು. ಇದೇ ದಯಶೀಲನೆ ಮಾಡಿದ್ದು. ನಿಮಗೆ ನಾಚಿಕೆ ಆಗೋದಿಲ್ಲ? ನೀವು ಹೆಣ್ಣಲ್ವಾ? ಮಾನ ಮರ್ಯಾದೆ ಬೇಕು ನಿಮಗೆ ಸ್ವಲ್ಪ. ಇದನ್ನು ಆದಷ್ಟು ಶೇರ್ ಮಾಡಿ. ಇದು SKDRP ನೋಡಿ,
ನೀವು ನೋಡಿ, ಬಡವರು ಸ್ವಲ್ಪ ಕೆಲಸ ಧರ್ಮಸ್ಥಳ SKDRDP ಕೆಲಸ ಮಾಡುತ್ತಿರುವಂತಹ ಹೆಂಗಸರು ಸ್ವಲ್ಪ ಇದನ್ನು ಸ್ವಲ್ಪ ಜಾಗ್ರತೆಯಿಂದ ಸಂಶಯನ್ನು ಬಿಟ್ಟು ಹೊರಗಡೆ ಬನ್ನಿ. ಬೇಡ ಇದು ನೋಡಿ, ಅಲ್ಲಿರುವುದೆಲ್ಲ ಹೆಣ್ಣು ಬಕಾಸುರರು ಇರುವುದು. ಅವರಿಗೆ ಅವರ ಆಟಕ್ಕೆ ಸಿಗದಿದ್ದರೆ ಇದೇ ಥರ ನಿಮ್ಮನ್ನು ಬೈತಾರೆ. ಈ ಹೆಂಗಸರು ಕೂಡ ಅದೇ ಥರ. ಅವ್ರ ದಯಶೀಲ ದೊಡ್ಡ ಇದು ಎಲ್ಲರಿಗೂ ಗೊತ್ತು. ಸಂಶಯವರೇ ನೋಡಿ, ಇದನ್ನೆಲ್ಲ ನನಗೆ ಕೊಟ್ಟದ್ದು ಸಂಶಯವರೇ. ನನಗೆ ಸಾಧಾರಣ 1,000 ಜನರು ಮೊನ್ನೆಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ ಇದು ಸಿಗಲಿಲ್ಲ, ಫೋಟೋ ಸಿಗಲಿಲ್ಲ. ಫೋಟೋ ಸಿಕ್ಕಿದ ಕೂಡಲೇ ಇದನ್ನು ಹಾಕ್ತೇನೆ ನೋಡಿ. ಆಯಾಮ ಹಾಸ್ಪಿಟಲ್ ಇದ್ದ ಫೋಟೋವನ್ನು ಹಾಕ್ತೇನೆ ನೋಡಿ, ಇದರಲ್ಲಿ ಇದೆ. ಓಕೆ, ಜೈ. ಆದಷ್ಟು ಶೇರ್ ಮಾಡಿ. ಜೈ. ಜಸ್ಟಿಸ್ ಫಾರ್ ಸೌಜನ್ಯ.